ಮಕ್ಕಳೇ, ಯಾಕಮ್ಮ ಹಿಂಗೆ ಬೇಜಾರಲ್ಲಿ ಕೂತಿದ್ಯಾ? ನಾನು ಹೇಳೋದನ್ನು ಸ್ವಲ್ಪ ಕೇಳು. ಬಿಡಪ್ಪ ನೀನು. ನಂಗೆ ಎಷ್ಟು ಡಿಸಪಾಯಿಂಟ್ ಆಗಿದೆ ಗೊತ್ತಾ? ಸಾಯೋ ಅಷ್ಟು ಡಿಸಪಾಯಿಂಟ್ ಆಗಿದೆ. ಅಯ್ಯೋ ದೇವ್ರೆ, ಹಂಗೆಲ್ಲ ಹೇಳ್ಬೇಡಮ್ಮ, ಹಂಗೆಲ್ಲ ಹೇಳ್ಬಾರ್ದು. ಇನ್ನೇನ್ ಹೇಳಿ ಅಪ್ಪ, ನನ್ ಮದ್ವೆನ ಹಾಗ್ ಮಾಡಿಸ್ತೀನಿ ಹೀಗ್ ಮಾಡಿಸ್ತೀನಿ ಎಲ್ಲ ಬಿಲ್ಡಪ್ ಕೊಟ್ಟು ಈಗ ನೋಡಿದ್ರೆ ಅರ್ಜೆಂಟ್ ಅಲ್ಲಿ 2 days ಅಲ್ಲಿ ಎಂಗೇಜ್ಮೆಂಟ್ ಮಾಡೋದಕ್ಕೆ ಹೊರಟಿದೆಯಲ್ಲ. ನಂಗೆ ಎಷ್ಟು ಹರ್ಟ್ ಆಗ್ತಿದೆ ಗೊತ್ತಾ? ಅವು ಸ್ಯಾಡ್, ಅವು ಬ್ಯಾಡಪ್ಪ. ಹಂಗೆಲ್ಲ ಹೇಳ್ಬಾರ್ದು ಪುಟ್ಟ. ಅದಕ್ಕೆ ಹೇಳೋದು ಈಗಿನ ಮಕ್ಕಳಿಗೆ ವಿಚಾರ ಕಮ್ಮಿ, ಪ್ರಚಾರ ಜಾಸ್ತಿ ಅಂತ. ಮಗಳೇ, ನಾನು ಏನು ಅಂದ್ಕೊಂಡಿದ್ದೀನಿ ಅಂತ ಅದನ್ನಾದ್ರೂ ಅರ್ಥ ಮಾಡ್ಕೋಮ್ಮ. ಸತ್ಯದ ಪರಿಸ್ಥಿತಿಲಿ ಮದುವೆ ಆಗೋದು ಇಂಪಾರ್ಟೆಂಟು. ಹೇಗಾದ್ರೂ ಮಾಡಿ ನಿನ್ನನ್ನು ಅವನಿಗೆ ಗಂಟು ಹಾಕಬೇಕು. ಆಮೇಲೆ ನೀನು ಅಂಟಿನ ಥರ ಯಾವಾಗಲೂ ಅವನಿಗೆ ಅಂಟ್ಕೊಂಡೇ ಇರ್ತೀಯ ಮಗಳೇ. ನೋಡಮ್ಮ, ಬಿರಿಯಾನಿನ ಹೋಟೆಲ್ಗೆ ಹೋಗಿ ತಿಂದ್ರು ಒಂದೇ, ಮನೆಗೆ ಪಾರ್ಸಲ್ ತಂದ್ಕೊಂಡು ತಿಂದ್ರು ಒಂದೇ. ಒಟ್ಟಿನಲ್ಲಿ ಬಿರಿಯಾನಿ ತಿನ್ನೋದು ಮುಖ್ಯ ಹೊರತು ಎಲ್ಲಿ ತಿಂತೀವಿ ಅನ್ನೋದು ಮುಖ್ಯ ಅಲ್ಲ. ಇದೂ ಅಷ್ಟೇ, ಅರ್ಥ ಮಾಡ್ಕೋ ಮಗಳೇ. ಹೌದಲ್ವಪ್ಪ, ನೀನ್ ಹೇಳೋದು ಕರೆಕ್ಟ್ ಆಗಿದೆ. ಅದ್ರಲ್ಲೂ ಒಂದ್ ಪಾಯಿಂಟ್ ಇದೆ. ಟ್ರಾಫಿಕ್ ಅಲ್ಲಿ ಹೋಗಿ ಅರ್ಜೆಂಟ್ ಅಲ್ಲಿ ಕಷ್ಟಪಟ್ಟು ಹೋಟೆಲ್ ಅಲ್ಲಿ ಬಿರಿಯಾನಿ ತಿನ್ನೋದಕ್ಕಿಂತ ಆರಾಮಾಗಿ ಮನೇಲೆ ಕುತ್ಕೊಂಡು ತಿನ್ಬೋದು. ಆಮೇಲೆ ಬೇಕಾದ್ರೆ ಓವೆನ್ ಅಲ್ಲಿ ಬಿಸಿ ಮಾಡ್ಕೋಬಹುದು ಅಲ್ವಾಪ್ಪ? ಇದು ಇದು ತಿಳುವಳಿಕೆ ಅಂದ್ರೆ ಮಗಳೇ. ಇದನ್ನ ಮೇಂಟೈನ್ ಮಾಡು. ನಿನಗೂ ಅಭಿಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಿನ್ನಪ್ಪ ಸದಾನಂದಂದು ಮಗಳೇ. ಇಲ್ಲಿ 2 ದಿವಸದಲ್ಲಿ ಎಂಗೇಜ್ಮೆಂಟ್ ಅಂತ ಹೇಳಿದ್ದಾರೆ. ಹೋಗು, ಮೇಕಪ್ ಮಾಡ್ಕೋ, ರೆಡಿಯಾಗಿರು, ಖುಷಿಯಾಗಿರು. ಅಪ್ಪ, ಏನ್ ಎಂಗೇಜ್ಮೆಂಟ್ ಆಗೋದು ಅಂದ್ರೆ ಅಷ್ಟು ಈಸಿ ಅಂತ ಅನ್ಕೊಂಡಿದ್ಯಾ? ಹೊಸ ಬಟ್ಟೆ ತಗೋಬೇಕು, ಬ್ಲೌಸ್ ಸ್ಟಿಚ್ ಮಾಡ್ಬೇಕು, ತುಂಬಾ ರೆಡಿ ಆಗ್ಬೇಕು ಅಪ್ಪ. ಅಯ್ಯ ಮಗಳೇ, ಮೊದಲು ಮದುವೆ, ಆಮೇಲೆ ಬ್ಲೌಸ್. ಮದುವೆಗೆ ಬೇಕಾಗಿರೋದು ಬ್ಲೌಸ್ ಅಲ್ಲ, ವಧುವರರಿದ್ರೆ ಸಾಕು. ಒಂದು ತಾಳಿ ಕಟ್ಬಿಟ್ರೆ ಮದುವೆ ಫಿನಿಶ್. ಬಾಕಿದೆಲ್ಲ ಆಡಂಬರ ಅಮ್ಮ. ಸುಮ್ಮನೆ ನಾನು ಹೇಳ್ದಂಗೆ ಕೇಳು. ಹೋಗಿ ಮಲ್ಕೊಂಡು ಪಾವನ್ ಬಗ್ಗೆ ಕನಸು ಕಾಣು. ಚೆನ್ನಾಗಿ ನಿದ್ದೆ ಬಂದ್ರೆ ನಿನ್ನ ಮುಗ ಫ್ರೆಶ್ ಆಗಿ ಲಕ 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 ಅಂತ ಹೊಳಿತಾ ಇರುತ್ತೆ ಪುಟ್ಟ. ಮಗಳೇ ಅಂಕಿತ, ಇಷ್ಟು ದಿನ ನಿನ್ನ ಕನಸಲ್ಲಿ ಬರ್ತಿದ್ದು ಭಾವ ಇನ್ನು ಮುಂದೆ ನಿನ್ನ ಸೆರಗಿಡ್ಕೊಂಡು 3 ಹೊತ್ತು ನಿನ್ನ ಸುತ್ತ ತಿರುಗಿ ಬಂದ್ ಮಾಡೋ ಜವಾಬ್ದಾರಿ ನಿನ್ನಪ್ಪ ಸದಾನಂದಂದು ಕಣಮ್ಮ. ಹೋಗು, ಕರ್ಸ್ಕಾಣು. ಸರಿಯಪ್ಪ. ಹಾ, ಗೌರಿ ಕಾಲ್ ಮಾಡೋಣ. ಹಲೋ ಅಕ್ಕ, ಏನಕ್ಕ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ಹಲೋ ಗೌರಿ, ನೀನು ಮನೇಲೇ ಇದೆಯಾ ತಾನೆ? ಈಗ ಅಭಿ ಮನೆಗೆ ಬಂದ್ರಲ್ವಾ? ಅಂದರೆ ಅಲ್ಲೇನಾದರೂ ಪ್ರಾಬ್ಲಮ್ ಆಯಿತಾ? ಅಂದರೆ ಈ ಥರ ಏನಾದರೂ ಕಾನ್ವರ್ಸೇಷನ್, ಅಂದರೆ ಅದೇ ಮಾತುಕತೆ ಈ ಥರ ಎಲ್ಲ ಏನಾದರೂ ಆಯಿತಾ? ಪಾಪ ಅಕ್ಕ, ಅವಳಿಗೆ ಈ ವಿಚಾರನ ಹೇಗೆ ಹೇಳಿ, ಹೇಗೆ ತಗೊಳ್ತಾಳೋ ಏನೋ. ಯಾಕೆ ಗೌರಿ, ಏನಾಯಿತು? ಯಾಕೆ ಸೈಲೆಂಟ್ ಆಗೋದೆ? ಏನಾದರೂ ಹೇಳು. ಏನಿಲ್ಲ ಅಕ್ಕ, ಅದು ಅಭಿ ಸರ್ ಜೊತೆ ನೀನು ಹೊರಗಡೆ ಹೋಗಿದ್ದೆ ಅನ್ನೋದು ಗೊತ್ತಾಗಿದೆ. ಅದು ಗೊತ್ತಾಗ್ತಿದ್ದಾಗೆ ಅಭಿ ಸರ್ ಮಾವ ದೊಡ್ಡ ರಾಧ ಅಂತ ಮಾಡಿ ಇವತ್ತೇ ಮದುವೆ ಅನ್ನೋ ಥರ ಮಾತಾಡ್ತಿದ್ರು. ಹೌದಾ? ಏನು ಹೇಳ್ತಿದ್ಯಾ ಗೌರಿ? ಆಮೇಲೆ ಹರ್ಷ ಸರ್ ಬಂದು ಪರಿಸ್ಥಿತಿನ ಹೇಗೋ ತಣ್ಣಗೆ ಮಾಡಿದ್ರು. ಆಮೇಲೆ ರಮಾದೇವಿ ಮೇಡಮ್ ಅವರು ಆದಷ್ಟು ಬೇಗ, ಅಂದರೆ ಇನ್ನೊಂದು 2 ದಿನದಲ್ಲಿ ಎಂಗೇಜ್ಮೆಂಟ್ ಮಾಡೋಣ ಅಂತ ಹೇಳಿದ್ದಾರೆ. ಏನು ಹೇಳ್ತಿದ್ಯಾ ಗೌರಿ? ಇಷ್ಟೆಲ್ಲ ಆಯ್ತಾ? ನೀನು ಹೇಳ್ತಿರೋದು ನಿಜಾನಾ? ಅಕ್ಕ, ಇಲ್ಲಿನ ಪರಿಸ್ಥಿತಿ ಸರಿ ಇಲ್ಲ. ನೀನು ಸ್ವಲ್ಪ ದಿನದ ಮಟ್ಟಿಗೆ ಅಭಿ ಸರಿಂದ ದೂರ ಉಳಿಯೋದು ಒಳ್ಳೇದು. ಆದಷ್ಟು ಬೇಗ ನಿನ್ನ ಅಭಿ ಸರ್ ಪ್ರೀತಿ ವಿಚಾರ ರಮಾದೇವಿ ಮೇಡಮ್ಗೆ ಗೊತ್ತಾಗಬೇಕು. ಆಗ್ಲೇ ಇಲ್ಲಿನ ಸಮಸ್ಯೆ ಸರಿ ಹೋಗುತ್ತೆ ಅಂತ ನನಗನ್ನಿಸ್ತಿದೆ. ಸರಿ, ನಾನು ನಿನ್ನ ಕಾಲ್ ಮಾಡ್ತೀನಿ. ಸರಿ. ಪಾಪ ಅಕ್ಕ ತುಂಬಾ ಬೇಜಾರು ಮಾಡ್ಕೊಂಡ್ಲು ಅನ್ಸುತ್ತೆ.
ಅಭಿ ಎಂಗೇಜ್ಮೆಂಟ್ ಅದು ಇನ್ನೆರಡೇ ದಿವಸದಲ್ಲಿ ನೋ ನೋ ಅಭಿನ ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ. ಹೀಗಾಗ್ಬಾರ್ದು ಹೀಗಾಗ್ಬಾರ್ದು. ಏನ್ ಮಾಡ್ಲಿ ಇವಾಗ, ಏನ್ ಮಾಡ್ಲಿ? ಗೌರಿ, ಯಾಕೆ ಮಾರ್ಕೆಟ್ ಹೋಗ್ಲಿಲ್ವಾ? ಯಾಕೆ ಬೇಜಾರಲ್ಲಿದೆಯಾ? ಏನೂ ಇಲ್ಲ ಅತ್ತೆ, ಸುಮ್ಮನೆ ಹಾಗೆ ನಿಂತಿದ್ದೆ. ಅತ್ತೆ, ನೀವು ನನ್ನ ಜೊತೆ ಮಾರ್ಕೆಟಿಗೆ ಬರ್ತೀರಾ? ನನಗೂ ಒಂದು ಕಂಪನಿ ಸಿಕ್ತಾಗುತ್ತೆ. ಇಲ್ಲ ಗೌರಿ, ನನಗೆ ಕೆಲಸ ಇದೆ. ರಮಾ ಮೇಡಮು ಯಾರೋ ಬರ್ತಾರೆ ಅಂತ ಹೇಳಿದ್ರಲ್ಲ, ಅವ್ರಿಗೆ ಅಡುಗೆ ರೆಡಿ ಮಾಡಬೇಕು. ಅತ್ತೆ ಬನ್ನಿ ಅತ್ತೆ, ಮಾರ್ಕೆಟ್ಗೆ ಹೋಗಿದ್ ಬರೋಣ. ನಂಗೂ ಬೇಜಾರಾಗಿದೆ ಅಲ್ವಾ, ಹೊರಗಡೆ ಹೋಗಿದ್ ಬಂದ್ರೆ ಮನ್ಸು ತಿಳಿ ಆಗುತ್ತೆ. ಅದು ನಿಮ್ ಜೊತೆ ಹೋಗ್ತಾ ನಿಮ್ಮ ಹತ್ರ ಸ್ವಲ್ಪ ಮಾತಾಡಿದ್ರೆ ಮನ್ಸಿಗೆ ನೆಮ್ಮದಿನೂ ಸಿಗುತ್ತೆ. ಬನ್ನಿ ಹೋಗೋಣ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಏನಾಗಿದೆ ನಿನಗೆ? ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಇದೆಲ್ಲ ನಿಮ್ಗೆ ಹೇಳೋದಕ್ಕೂ ಆಗಲ್ಲ. ಹೇಳಿದ್ರೆ ಈ ಮನೇಲಿ ದೊಡ್ಡ ರಾಮಾಯಣನೇ ಆಗುತ್ತೆ. ಅವಳಿಗೆ ಅವ್ರಂದ್ರೆ ಪ್ರೀತಿ, ಇವ್ರಿಗೆ ಅವಳಂದ್ರೆ ಪ್ರೀತಿ. ಇಬ್ರು ಒಂದಾಗಿದ್ರೆ ಚೆನ್ನಾಗಿರೋದು. ಮಧ್ಯದಲ್ಲಿ ನಾನ್ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀನಿ. ಗೌರಿ, ಏನೇ ಯೋಚನೆ ಮಾಡ್ತಿದ್ಯಾ? ಒಬ್ಳೆ ಹೋಗು ಅಂತ ಹೇಳದ್ನಲ್ಲ. ನೋಡಿ ಮತ್ತೆ ಅದನ್ನ ಹೇಳ್ತಿದ್ದೀರಲ್ಲ. ನೀವು ಬಂದ್ರೆ ಏನೋ ನಿಮ್ ಗಂಟು ಹೋಗ್ಬಿಡುತ್ತಾ? ಬನ್ನಿ ಅತ್ತೆ, ಇಬ್ರು ಜೊತೆಗೆ ಹೋಗೋಣ. ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ಯಾ? ಯಾಕೆ ಅಂದ್ರೆ ನೀವು ಬರ್ತಾ ಇಲ್ವಲ್ಲ, ಅದಕ್ಕೆ. ಬನ್ನಿ ಅತ್ತೆ, ಹೋಗಿದ್ ಬರೋಣ. ಈಗೇನು ನೀವು ಬರ್ತೀರಾ ಇಲ್ವಾ? ನೀನ್ ಯಾಕೋ ಬಿಡೋ ತರ ಕಾಣಿಸ್ತಿಲ್ಲ. ಸರಿ ಬಾ, ಬೇಗ ಹೋಗಿ ಬೇಗ ಬಂದ್ಬಿಡೋಣ. ಬಾ.